ಬಲಿ ಅಂತಲೂ ಸಹಿತ ಇನ್ನೊಂದು ಹೆಸರು. ಆ ಬಲಿಯನ್ನು ಹೋದಂತಹ ಸರ್ಪಗಳಿಗೆ ನಾವು ಮಕ್ಕಳ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಿದರೆ, ಅವರು ನಮ್ಮ ಮಕ್ಕಳ ಸ್ಥಾನದಲ್ಲಿ ನಿಂತ್ಕೊಂಡು ಏಕಾಗ್ರತೆಯನ್ನು ಕೊಡ್ತಾರೆ, ಚರ್ಮರೋಗದ ಪರಿಹಾರವನ್ನು ಮಾಡ್ತಾರೆ, ಸ್ಥಳದಲ್ಲಿ ಸಂಬಂಧಪಟ್ಟಂತಹ ಆಗಿ ಹೇಳಿದಾಗ ಯಾವ ದೋಷಗಳಿರುತ್ತೆ ಸ್ಥಳದ ದೋಷಗಳನ್ನು ನಿವೃತ್ತಿಗೊಳಿಸ್ತಾರೆ, ಸಂತಾನವನ್ನು ಕೊಡ್ತಾರೆ, ಒಳ್ಳೆ ರೀತಿಯಾದಂತಹ ವಿದ್ಯೆಯನ್ನು ಕೊಡ್ತಾರೆ. ಆದ್ದರಿಂದ ಆ ಸರ್ಪ ಮತ್ತು ಶ್ವೇತವರಾಹ ಕೃಷ್ಣವರಾಹ ಅಂತ 2 ಬಾರಿ ವರಾಹನ ಅವತಾರ. ಆದಿಹಿರಣ್ಯಾಕ್ಷ ಅಂತ ಒಬ್ಬ ಇದ್ದ, ಅವನನ್ನು ಕೊಲ್ಲೋದಕ್ಕೆ ಆ ವರಾಹ ರೂಪಿ ಪರಮಾತ್ಮ ಒಮ್ಮೆ ಅವತಾರ ತಗೊಂಡು ಬಂದ. ಅನಂತರ ಇದು ಶ್ವೇತವರಾಹ ಕಲ್ಪ. ಒಬ್ಬ ವರಾಹ ಬಂದ. ಅವನು ಯಾಕೆ ಬಂದ? ಆ ಹಿರಣ್ಯ ಕಶಿಪು ಅಂದರೆ ದಿಂಬು ಅಂತ ಅರ್ಥ ಸಂಸ್ಕೃತದಲ್ಲಿ. ಮಲ್ಕೋಬೇಕಾದ್ರೆ ಅವನು ದಿಂಬಿನ ಕೆಳಗೆ ಪ್ರಪಂಚದಲ್ಲಿರುವ ಎಲ್ಲ ರತ್ನಗಳನ್ನು ಅಡುಗಿಕೊಂಡಿರ್ತಿದ್ದ. ಅಷ್ಟು ರತ್ನದ ಹುಚ್ಚೊಬ್ಬನಿಗೆ. ಇನ್ನೊಬ್ಬನಿಗೆ ಕಂಡಲ್ಲೆಲ್ಲ ಅವನಿಗೆ ಚಿನ್ನ ಬೇಕು, ಹಿರಣ್ಯಾಕ್ಷ ಅಂತ. ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೇಂದ್ರ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರ ನೀಡೋ ವರದೇಂದ್ರ ಮಂತ್ರಾಲಯ ಚಂದ್ರನೇ. ಓಂ ಹರಿ ತತ್ಸತ್. ಶ್ರೀ ಗುರು ರಾಘವೇಂದ್ರಾಯ ನಮಃ. ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಶಾಖೆ ಉದಯಗಿರಿ ಬಚ್ಚಹಳ್ಳಿ ಗೇಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ, ದೇವನಹಳ್ಳಿ ತಾಲೂಕು. ಇಲ್ಲಿ ಇದೇ ನವೆಂಬರ್ ತಿಂಗಳ 10ನೇ ತಾರೀಕಿನಂದು ಶ್ರೀಮಠದ ಆವರಣದಲ್ಲಿ ಆಶ್ಲೇಷ ಬಲಿ ಹಾಗೂ ಹೋಮ ಮತ್ತು ಭೂವರಾಹ ಹೋಮವನ್ನು ಋತ್ವಿಜರಾದ ಶ್ರೀ ಸುಧೀಂದ್ರಾಚಾರ್ ಮತ್ತು ತಂಡದವರು ನಡೆಸಿಕೊಟ್ಟರು. ಈ ಶುಭ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಪೂಜೆ ಹಾಗೂ ಗುರುವಂದನೆ ಬಹಳ ವಿಶೇಷವಾಗಿತ್ತು. ಈ ಎಲ್ಲ ಹೋಮಗಳ ಪೂರ್ಣಾಹುತಿಯ ಸಂದರ್ಭದಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡುವ ಪೌರಾಣಿಕ ಹಿನ್ನೆಲೆ, ಆಸ್ತಿಕನ ಕಥೆ ಹಾಗೂ ಭೂವರಾಹ ಹೋಮದ ಮಹತ್ವವನ್ನು ಬಹಳ ಸುಂದರವಾಗಿ ಎಳೆಯಾಗಿ ತಿಳಿಸಿದರು. ವಾಸುದೇವಾಯ
ನಾಗಾಧಿಪತಿ ಅನಂತಾಯ ಸ್ವಾಹ. ನೀವು ಅಲ್ಲಿ ಏನು ಮಾಡ್ತೀರಿ? ಓಂ ನಮೋ ಭಗವತೆ ನಿಧಿ ಅಭಿನವ ಶ್ರೀ ಅನ್ನದಾನಿಗೆ ಗುರುವಂದನೆ ಸಲ್ಲಿಸುವೆವು ಶ್ರೀ ಸನ್ನಿಧಿಗೆ. ಅಮೃತ ನಿಧಿ ಅಭಿನವ ಶ್ರೀ ಅನ್ನದಾನಿಗೆ ಗುರುವಂದನೆ ಸಲ್ಲಿಸುವೆವು ಶ್ರೀ ಸನ್ನಿಧಿಗೆ. ವಂದನೆ ಗುರುವಂದನೆ ವಂದನೆ ಅಭಿನಂದನೆ. ವಂದನೆ ಗುರುವಂದನೆ ವಂದನೆ ಅಭಿನಂದನೆ. ಅಮೃತ ನಿಧಿ ಅಭಿನವ ಶ್ರೀ ಅನ್ನದಾನಿಗೆ ಗುರುವಂದನೆ ಸಲ್ಲಿಸುವೆವು ಶ್ರೀ ಸನ್ನಿಧಿಗೆ.
ಕುಮಾರನ ಕರುಣೆಯ ಪಡೆದು ಶಿವಯೋಗ ಶಕ್ತಿಯನ್ನು ಬರುವಾಗಲೇ ತಂದರು. ಬಿದರಿ ಕುಮಾರನ ಕರುಣೆಯ ಪಡೆದು ಶಿವಯೋಗ ಶಕ್ತಿಯನ್ನು ಬರುವಾಗಲೇ ತಂದರು. ಬಸವಲಿಂಗ ಗುರಮ್ಮರ ಪುಣ್ಯಚೇತನರು, ಬಸವಲಿಂಗ ಗುರಮ್ಮರ ಪುಣ್ಯಚೇತನರು, ವೀರವಿರತರು ದಿವ್ಯ ಚರಿತರು, ವೀರವಿರತರು ದಿವ್ಯ ಚರಿತರು, ಯಾರನ್ನು ಯಾಚಿಸದ ಘನವಿರಕ್ತರು, ನಿತ್ಯ ಮುಕ್ತರು, ಅನ್ನದಾನರು. ವಂದನೆ ಗುರು ವಂದನೆ, ವಂದನೆ ಅಭಿನಂದನೆ. ವಂದನೆ ಗುರು ವಂದನೆ, ವಂದನೆ ಅಭಿನಂದನೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ರಾಯರ ಅನುಗ್ರಹದಿಂದ ನಿಮ್ಮ ಅಭೀಷ್ಟ ಸಿದ್ಧಿಯಾಗಿ ಯಾರ್ಯಾರಿಗೆ ಏನೇನಾಗಬೇಕು ಅದನ್ನೆಲ್ಲ ರಾಯರ ಅನುಗ್ರಹ ಮಾಡ್ತಾರೆ. ಒಳ್ಳೇದಾಗಲಿಲ್ಲ ಆಚಾರ ಮಗನೇ ಮನೆಗೆ ಅಲ್ಲಿ ಮಠದಲ್ಲೇ ಕೊಡಿಸ್ಬಿಡ. ರಮೇಶ್ ಇದ್ದಾರೆ. ಫಲಮನೋರಥ ಫಲಮುತ್ರಪುತ್ರಾದಿರ್ದಿನಂ ಯಸ್ಮಾದಸ್ಯ ಪ್ರದಾನೇನ ಶಾಂತಿಂ ಪ್ರೇಚ್ಛಮಿ ಸಹಿರಣ್ಯ ಸತಾಂಬೂಲ ಫಲದಾನೇನ ಆಚರಿತ ಸತ್ಕರ್ಮಣಃ ಸಂಪೂರ್ಣ ಫಲಪ್ರಾಪ್ತಿರಸ್ತು ಸರ್ಪದೋಷ ಸರ್ಪಶಾಪ ನಿವೃತ್ತಿರಸ್ತು. ಬನ್ನಿ ದೇವಿ ಪ್ರಸನ್ನ, ದೇವಿ ಪ್ರಸನ್ನ. ಶೀತವಾತೋಷ್ಣಾಣಂ ಲಕ್ಷ ಲಜ್ಜಾಯ ರಕ್ಷಣಂ ಪರಂ ಆಚರಿತ ಸತ್ಕರ್ಮ ಸಂಪೂರ್ಣ ಫಲಾಪ್ರಾಪ್ತಿರಸ್ತು. ದೇವತಾ ಪ್ರಸಾದ ಸಿದ್ಧಿರಸ್ತು. 12 ನಿಮಿಷದಲ್ಲಿ ಅವನು ಮಗನನ್ನ ಅಲ್ಲಿ ಕೂಡಿಸಿ ಒಂದು ಸಾಲಿಗ್ರಾಮ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಆಯಿತು. 2 ನಿಮಿಷದಲ್ಲಿ ಇಡೀ ಮಗನಿಗೆ ಎಲ್ಲವನ್ನು ಹಸ್ತಾಂತರ ಮಾಡಿದ. ಇನ್ನು 2 ನಿಮಿಷದಲ್ಲಿ ನದಿ ತೀರಕ್ಕೋದ. ಹೋಗ್ಬಿಟ್ಟು ಅವನ ಜನಿವಾರ, ಕಿವಿಯಲ್ಲಿ ಹಾಕ್ಕೊಂಡಿದ್ದು ಉಂಗುರ ಎಲ್ಲವನ್ನು ಬಿಚ್ಚಿ, ಬಟ್ಟೆ ಎಲ್ಲವನ್ನು ಬಿಚ್ಚಿ ಎಲ್ಲ ಕೈಯನ್ನು ಮೇಲೆ ಎತ್ಕೊಂಡು ಸನ್ಯಸ್ತೋಹಂ 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 ಅಂತ ಆತುರ ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಟ್ಟು ಒಂದೇ ಒಂದು ಸತಿ ನಾರಾಯಣಾಯ ನಮಃ ಅಂತಂದ ಸತ್ತೋದ. ಅವನು ಮೋಕ್ಷ ಕೊಟ್ಟೋದ. ಆದರೆ ನಿನಗೆ 1 ವಾರ ಅವಕಾಶ ಇದೆ. ಹಾಗಂದರೆ 12 ನಿಮಿಷ ಸಿಕ್ಕಿದವನೇ ಅಷ್ಟು ಎಲ್ಲವನ್ನು ಅನುಭವಿಸೋಗ್ಬೇಕಾದ್ರೆ ನಿನಗೆ 1 ವಾರ ಸಿಕ್ಕಿದೆ ಪರೀಕ್ಷಿತ. ಆ 1 ವಾರವನ್ನು ಸಾರ್ಥಕ ಮಾಡ್ಕೊಂಡಾಗ ಆ 1 ವಾರ ಅವನು ಇಡೀ ಭಾಗವತವನ್ನು ಕೇಳ್ತಾನೆ. ಆದರೆ ಪರೀಕ್ಷಿತನ ಮಗ ಅಪ್ಪನನ್ನೇನಾರು ಮಾಡಿ ಕಾಪಾಡಬೇಕು. ಅದಕ್ಕೋಸ್ಕರ ಒಂದು ಸರ್ಪಸತ್ರವನ್ನು ಮಾಡಿ ಆ ಸರ್ಪಸತ್ರದಲ್ಲಿ ಯಾವ ಸರ್ಪಕುಲದ ಹೆಸರನ್ನು ಚತುರ್ಥಿ ಅಂತ ಸ್ವಾಹಾಕಾರ ಜೊತೆಗೆ ಹೇಳ್ತಾನೋ ಸರ್ಪಾಯ ಆ ಇಡೀ ಕುಲ ಬಂದು ಬಿದ್ದೋಗ್ಬೇಕು. ಎಲ್ಲ ಸರ್ಪಗಳು ಬಂದು ಸತ್ತೋಗುತ್ತೆ. 54 ಕುಲ ಸರ್ಪಗಳು ಬಂದು ಬಿದ್ದೋಗುತ್ತೆ. ಆಯುರ್ವೇದ ವಿದ್ಯೆಯನ್ನು ತಿಳಿದ ಕಶ್ಯಪ ಗೋತ್ರದಲ್ಲಿ ಹುಟ್ಟಿ ಬಂದಂತಹ ಒಬ್ಬ ಬ್ರಾಹ್ಮಣ, ಸರ್ಪಗಳಿಲ್ಲದೆ ಇದ್ದರೆ ಸರ್ಪಗಂಧಾದಿ ಔಷಧಿಗಳಿಲ್ಲ, ಅದಿಲ್ಲದೆ ಇದ್ದರೆ ಮನುಷ್ಯನ ಜೀವನ ಇಲ್ಲ. ಸರ್ಪಗಳಿಲ್ಲದೆ ಇತ್ತು ಅಂತಾದರೆ ಇಲಿಗಳಿಂದ ಇಡೀ ಎಲ್ಲ ವ್ಯವಸಾಯವೂ ನಾಶ ಆಗೋಗುತ್ತೆ. ಅದರಿಂದ ಮನುಷ್ಯನ ಜೀವನ ಚಕ್ರಕ್ಕೆ ಸರ್ಪ ಅತ್ಯಂತ ಮುಖ್ಯ. ಹಾಗೆ ಯಾವುದೋ ಒಂದು ಸರ್ಪ ಕಚ್ಚಿತೆ ಅಂತ ಇಡೀ ಸರ್ಪದ ಕುಲವನ್ನು ನಾಶ ಮಾಡೋದು ತಪ್ಪು. ಅದಕ್ಕೆ ಅವನು ಯಾಗದ ಮಧ್ಯದಲ್ಲಿ ಬರ್ತಾನೆ. ಬ್ರಾಹ್ಮಣರು, ವೈದ್ಯರು, ರಾಜ ಅವರೆಲ್ಲ ಬಂದು ಕೇಳಿದರೆ ಏನು ಬೇಕಾದರೂ ಕೊಡಬೇಕು. ಬಂದು ಏನು ಬೇಕು ಅಂತ ಕೇಳಿದ. ಬಂದರು ಅಂದರೆ ಕರೆದು ಬಂದರೆ ಅವರಿಗೆ ಮಾಡೋ ಸತ್ಕಾರ ಬೇರೆ, ಕರೆದೇನೇ ಬಂದರು ಅಂದರೆ ಇನ್ನೂ ಅಧಿಕವಾಗಿ ಸತ್ಕಾರ ಮಾಡಬೇಕು. ಏನು ಬೇಕು ಅಂತ ಆಧರಿಸಿದ. ಅದಕ್ಕೆ ನನಗೆ ಕೃಷ್ಣಾರ್ಪಣ ಅಂತ ಪೂರ್ತಿ ಹೇಳೋಕ್ಕಿಲ್ಲ, ಆಹುತಿ ಕೊಡೋಕ್ಕೆ ಕೂತೋದು. ತಕ್ಷಕಾಯ ಸ್ವಾಹ ಅಂತ ಆಹುತಿ ಹಾಕ್ಬೇಕು. ಇಡೀ ತಕ್ಷಕದ ಕುಲ ಎಲ್ಲ ನಾಗನೂ ಬಂದು ಬಿತ್ತು. ಮುಂದಿನ ಮಂತ್ರ ಹೋಗ್ತಿಲ್ಲ. ಯಾಕೆಂದರೆ ಇನ್ನೂ ಒಂದು ಸರ್ಪ ಉಳ್ಕೊಂಡಿರುತ್ತೆ. ಇಂದ್ರನ ಆಸನಕ್ಕೆ ಸುತ್ತಕೊಂಡ್ಬಿಟ್ಟಿರುತ್ತೆ. ಈಗ ಇಂದ್ರನ ಆಸನವನ್ನು ಬಿಡಿಸ್ಕೊಂಡು ಬಂದು ಅದಲ್ಲಿ ಬೀಳಬೇಕು. ಆದರೆ ಇಂದ್ರನ ಆಸನ ಗಟ್ಟಿ ಇಟ್ಕೊಂಡಿರುತ್ತೆ. ಕೋಪ ಬಂದು ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಇಂದ್ರ ಸಹಿತನಾದ ತಕ್ಷಕನೇ ಬಂದು ಬೀಳಲಿ ಅಂತ ಆಹುತಿ ಮಂತ್ರಕ್ಕಷ್ಟು ಪ್ರಾಬಲ್ಯತೆ. ಅದು ಬಂದು ಇನ್ನೇನು ಬೀಳಬೇಕು ಅಂತ ಕೃಷ್ಣಾರ್ಪಣ ತಗೊಂಡು ಆ ಸರ್ಪ ಉಳಿಯಿತು. ಅದೇ ಒಂದು ಕಚ್ಚಿತು. ಅಲ್ಲಿ ಸತ್ತ ಸರ್ಪಗಳು ಯಾವುದಿದೆ, ಆ ಸತ್ತ ಸರ್ಪಗಳೆಲ್ಲವೂ ಸಹಿತ ದೇವತಾ ಸ್ವರೂಪ ಸರ್ಪಗಳು. ಎಲ್ಲವೂ ನಾವು ನೋಡುವ ಈ ಅಗ್ನಿ ಬೇರೆ, ಅಗ್ನಿ ದೇವನು ಬೇರೆ. ಸೂರ್ಯ ಗೋಲಕ ಅದು ಅಷ್ಟೇ, ಆದರೆ ಸೂರ್ಯ ದೇವ ಅವನಲ್ಲ. ಗೋಲಕನ ಒಳಗೆ ನಿಯಾಮಕನಾದವನು ಸೂರ್ಯದೇವ. ಆ ಥರ ಇದೆಲ್ಲ ನಾವು ಕಾಣುವುದು ಸರ್ಪ. ಆ ಸರ್ಪವನ್ನು ಪ್ರತಿಬಿಂಬಿಸ್ತಕ್ಕಂತಹ ನಿಯಾಮಕವಾದಂತಹ ಉತ್ತರೂಪವಾದಂತಹ ದೇವತಾ ರೂಪ ಸರ್ಪಗಳು ಅವುಗಳೆಲ್ಲ. ಆ ಎಲ್ಲ ಸರ್ಪಗಳು ಸತ್ತೋಗಿರುತ್ತೆ. ಉಳಿದಿದ್ದು ಅವನು ಕೃಷ್ಣಾರ್ಪಣ ಕೊಂಡಾಗ 8 ಸರ್ಪಗಳ ಕುಲಗಳು ಉಳಿಯುತ್ತೆ. ಆ 8 ಕುಲಗಳಿಗೆ ಅಲ್ಲಿ ಹೊರಗೆ ಬಲಿದಾನ.
ಉಳಿದಂತಹ 54 ಕುಲ ಮತ್ತು ಇಂದ್ರ ದೇವತೆಗಳು, ನಾಗಗಳು, ನಾಗಪತ್ನಿಗಳು ಅಂತ ಆ ಎಲ್ಲರಿಗೂ ಸೇರಿ ಇಲ್ಲಿ ಒಂದಿಷ್ಟು 74 ಬಲಿದಾನಗಳನ್ನು ನಾವು ಮಾಡ್ತೇವೆ. ಈ ಬಲಿದಾನವನ್ನು ಕೊಡೋದ್ರಿಂದ ಏನಾಗುತ್ತೆ, ಸರ್ಪದ ಕೊನೆಯಲ್ಲಿ ಹೇಳ್ತಾರೆ ಆಸ್ತಿಕಸ್ಯ ವಚಶ್ರುತ್ವ, ಅಂದರೆ ಆ ಕಶ್ಯಪಗೋತ್ರೋತ್ಪನ್ನನಾದಂತಹ ಬಂದ ಬ್ರಾಹ್ಮಣನ ಹೆಸರು ಆಸ್ತಿಕ ಅಂತ. ಅವನ ಕಥೆಯೂ ಭಾರಿ ಚೆನ್ನಾಗಿದೆ. ಋಷಿಗಳು ಬಾಳಾದ ಬಾವಿಯಲ್ಲಿ ಉಲ್ಟಾ ನೇತು ಬಿದ್ದು ಇಲಿ ಕಚ್ತಾ ಇರುತ್ತೆ ಬಳ್ಳಿ, ಆ ಬಳ್ಳಿಯಲ್ಲಿ ನೇತು ಹಾಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ. ಯಾಕಪ್ಪ ಹೀಗೆ ಮಾಡ್ತಾ ಇದೆಯಾ ತಪಸ್ಸು, ಹೊರಗೆ ಬಾ ಅಂತ ಅವನು ಹೇಳಿದಾಗ ಅದಕ್ಕೆ ನಿಮ್ಮ ತಾತಂದಿರೇ ನಾವು, ನೀನು ಮದುವೆ ಮಾಡ್ಕೊಳ್ಳಲ್ಲ, ನನಗೆ ಸಂತಾನ ಬೇಡ ಅಂತ ಸುಮ್ಮನಿದ್ದಿ ಅಂತ ಅದು ನಮಗೆ ಗತಿ ಸಿಗಲ್ಲ, ನಮ್ಮ ಮೊಮ್ಮಕ್ಕಳು ಯಾರೂ ನಮಗೆ ಪಿಂಡ ಇಡಲ್ಲ, ಅದಕ್ಕೆ ಕಚ್ಕೊಂಡು ಸತ್ತೋಗ್ತೀವಿ, ಸರಿ ಮದುವೆ ಆಗ್ತೀನಿ ನೀವು ಸಾಯಬೇಡಿ. ಹಾಗಂದ್ರೆ ಮದುವೆ ಆಗ್ತೀನಿ ಅಂತ ಹೇಳ್ದ. ಅವನ ಹೆಸರು ಜರತ್ಕಾರು. ಅದಕ್ಕೇನೊಂದು ನಿಯಮನ, ನನ್ನ ಹೆಸರಿನದ್ದೇ ಹುಡುಗಿ ಬೇಕು ಅಂತ. ಆಗ ಜರತ್ಕಾರು ಅಂತ ವಾಸುಕಿಯ ತಂಗಿ, ಆ ನಾಗಗಳ ಅಧಿಪತಿಯಾದಂತಹ ವಾಸುಕಿ, ಸುಬ್ರಹ್ಮಣ್ಯದಲ್ಲಿ ಒಂದು ಬಿಲ ಇದೆ, ಆ ಬಿಲ ಪಾತಾಳಕ್ಕೆ ಹೋಗುತ್ತೆ. ಪಾತಾಳದಲ್ಲಿ ವಾಸುಕಿ ನಾಗ ಇದ್ದಾನೆ. ಅಲ್ಲಿ ಏನು ಕೊಟ್ಟರು ಅದು ಸುಬ್ರಹ್ಮಣ್ಯ ಕ್ಷೇತ್ರದ ಮಹಿಮೆ. ಅಂತಹ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಸ್ತಾರೆ. ಮದುವೆ ಮಾಡಿದ್ದೇ ಸಂತಾನ ಆಗಬೇಕು ಅಂತ. ಆದರೆ ಸಂತಾನಕ್ಕೆ ಅವರು ಪ್ರಾಧಾನ್ಯತೆನೇ ಕೊಡಲ್ಲ ಋಷಿಗಳು. ಸೂರ್ಯ ಮುಳುಗ್ತಾ ಇದ್ದಾನೆ, ಸೂರ್ಯ ಮುಳುಗೋದಕ್ಕೆ ಮುಂಚೆ ಅರ್ಗೆ ಕೊಡಬೇಕು, ಅರ್ಗೆ ಕೊಡದಿದ್ರೆ ಒಂದು ದಿವಸ ಇದು ಹಾಳಾಗುತ್ತೆ. ಎಬ್ಬಿಸಿದ್ರೆ ಅವನಿಗೆ ಕೋಪ ಬರುತ್ತೆ. ಆಗಿದ್ದಾಗಲಿ ಅಂತ ಎಬ್ಬಿಸ್ಬಿಡ್ತಾಳೆ ಆ ಜರತ್ಕಾರು. ಎದ್ದೇಳ್ತಾನೆ, ಎದ್ದು ಶಾಪ ಕೊಡ್ತಾನೆ. ಅಲ್ಲ, ಸೂರ್ಯ ಮುಳುಗೋಗ್ತಾನೆ ಅಂದರೆ ನನ್ನ ತಪಸ್ಸಿನ ಬಲ ಎಷ್ಟಿದೆ ಅಂದರೆ ನಾನು ಮುಳುಗು ಅಂತ ಹೇಳೋ ತನಕ ಸೂರ್ಯ ಮುಳುಗಲ್ಲ, ನಾನು ಅರ್ಗೆ ಕೊಡೋ ತನಕ ಮುಳುಗಲ್ಲ. ಹಾಗಿರ್ಬೇಕಾದ್ರೆ ನನ್ನ ಬಗ್ಗೆ ತಿಳ್ಕೊಂಡು ಇದು ಮಾಡ್ತೀಯಲ್ಲ ಅಂತಂದ್ಬಿಟ್ಟು ವಿಚ್ಛೇದ ಮಾಡ್ಕೊಂಡು ಹೋಗ್ತಾನೆ. ಅಲ್ಲ, ಮದುವೆ ಆಗಿರೋದೇ ಸಂತಾನಕ್ಕೆ, ನೀವು ಹೀಗೆ ಮಾಡಿದ್ರೆ ಹೇಗೆ ಅಂತ ಹೇಳಿದಾಗ ತತ್ರ ಅಸ್ಥಿ, ಅಲ್ಲಿ ಇದೆ ಸಂಸ್ಕೃತದಲ್ಲಿ ಅಂತ ಹೇಳ್ತಾನೆ. ಅಸ್ಥಿ ಅಂತ ಹೇಳಿದ್ದಾನೆ. ಹಾಗಂದ್ರೆ ಋಷೀನಾಂ ಪುನರಾದ್ಯಾಣಂ ವಾಚಂ ಅರ್ಥೋನುದಾವತಿ ಅಂತ. ಅಲ್ಲಿ ವಸ್ತು ಇದೆ, ನಾನಿದೆ ಅಂತ ಹೇಳ್ತೀನಿ. ಇದು ಲೋಕದಲ್ಲಿರೋರ ಚರ್ಯೆ. ಋಷಿಗಳು ಅಲ್ಲಿಲ್ಲದೇ ಇದ್ರೂ ಇದೆ ಅಂತ ಹೇಳಿದ್ರೆ ಅಲ್ಲಿರುತ್ತೆ. ನಾವು ಇದ್ದದ್ದನ್ನು ಅನುಸರಿಸಿ ಹೇಳೋರು, ಆದರೆ ಅವರ ಮಾತನ್ನು ಅನುಸರಿಸಿಕೊಂಡು ವಸ್ತುಗಳಿರುತ್ತೆ. ಅಸ್ಥಿ ಅಂತ ಹೇಳಿದ್ದಕ್ಕೆ ಅವ್ನು ಹುಟ್ಟಿದ, ಏನು ಮಾಡಿಲ್ಲ, ಗರ್ಭದಲ್ಲಿ ಅವನ ಗರ್ಭಧಾರಣೆ ಅಂತ ಹೇಳಿದ್ವಿ. ಆ ಆಸ್ತಿಕ, ಈ ಆಸ್ತಿಕನ ಕಥೆಯನ್ನು, ಈ ಸರ್ಪಗಳಲ್ಲಿ ಕುರಿ ಮಾಡಕ್ಕೆ ಬಂದಾಗ ಅವನು ಬಂದು ಕೃಷ್ಣಾರ್ಪಣ ಕೇಳಿದ ಕಥೆಯನ್ನು, ಯಾರು ಈ ಸರ್ಪ ಬಲಿಯನ್ನು ಮುಖಾಂತರ, ಹಂಗಂದ್ರೆ ಸತ್ತವರಿಗೆ ಹೇಗೆ ಪಿಂಡ ಇಡ್ತಾರೆ, ಆದರೆ ದೇವತೆಗಳಿಗೆ ಅದಿಡಕ್ಕಿಲ್ಲ. ಆ ಸ್ಥಾನದಲ್ಲಿ ಮುದ್ರಾ ಅಂತ ಹೆಸರದಕ್ಕೆ, ಬಲಿ ಅಂತಲೂ ಸಹಿತ ಇನ್ನೊಂದು ಹೆಸರು. ಆ ಬಲಿಯನ್ನು ಹೋದಂತಹ ಸರ್ಪಗಳಿಗೆ ನಾವು ಮಕ್ಕಳ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಿದರೆ, ಅವರು ನಮ್ಮ ಮಕ್ಕಳ ಸ್ಥಾನದಲ್ಲಿ ನಿಂತ್ಕೊಂಡು ಏಕಾಗ್ರತೆಯನ್ನು ಕೊಡ್ತಾರೆ, ಚರ್ಮರೋಗದ ಪರಿಹಾರವನ್ನು ಮಾಡ್ತಾರೆ, ಸ್ಥಳದಲ್ಲಿ ಸಂಬಂಧಪಟ್ಟಂತಹ ಆಗಿ ಹೇಳಿದಾಗ ಯಾವ ದೋಷಗಳಿರುತ್ತೆ ಸ್ಥಳದ ದೋಷಗಳನ್ನು ನಿವೃತ್ತಿಗೊಳಿಸ್ತಾರೆ, ಸಂತಾನವನ್ನು ಕೊಡ್ತಾರೆ, ಒಳ್ಳೆ ರೀತಿಯಾದಂತಹ ವಿದ್ಯೆಯನ್ನು ಕೊಡ್ತಾರೆ. ಆದ್ದರಿಂದ ಆ ಸರ್ಪ ಮತ್ತು ಶ್ವೇತವರಾಹ, ಕೃಷ್ಣವರಾಹ ಅಂತ 2 ಬಾರಿ ವರಾಹನ ಅವತಾರ. ಆದಿಹಿರಣ್ಯಾಕ್ಷ ಅಂತ ಒಬ್ಬ ಇದ್ದ, ಅವನನ್ನು ಕೊಲ್ಲೋದಕ್ಕೆ ಆ ವರಾಹ ರೂಪಿ ಪರಮಾತ್ಮ ಒಮ್ಮೆ ಅವತಾರ ತಗೊಂಡು ಬಂದ. ಅನಂತರ ಇದು ಶ್ವೇತವರಾಹ ಕಲ್ಪ. ಒಬ್ಬ ವರಾಹ ಬಂದ. ಅವನು ಯಾಕೆ ಬಂದ? ಆ ಹಿರಣ್ಯ ಕಶಿಪು ಅಂದರೆ ದಿಂಬು ಅಂತ ಅರ್ಥ ಸಂಸ್ಕೃತದಲ್ಲಿ. ಮಲ್ಕೋಬೇಕಾದ್ರೆ ಅವನು ದಿಂಬಿನ ಕೆಳಗೆ ಪ್ರಪಂಚದಲ್ಲಿರುವ ಎಲ್ಲ ರತ್ನಗಳನ್ನು ಅಡುಕೊಂಡಿರ್ತಿದ್ದ. ಅಷ್ಟು ರತ್ನದ ಹುಚ್ಚೊಬ್ಬನಿಗೆ. ಇನ್ನೊಬ್ಬನಿಗೆ ಕಂಡಲ್ಲೆಲ್ಲ ಅವನಿಗೆ ಚಿನ್ನ ಬೇಕು, ಹಿರಣ್ಯಾಕ್ಷ ಅಂತ. ಅವರೂ ಸಹಿತ ಅವರ ತಂದೆಗೆ 2 ಹೆಂಡತಿಯರು, ವಿಶ್ರವಸಿಗೆ. ಇನ್ನೊಬ್ಬಳು ಹೆಂಡತಿಯ ಮಗನಲ್ಲಿ ಹುಟ್ಟಿದವನು ಕುಬೇರ. ಅವನಷ್ಟು ಚೆನ್ನಾಗಿದ್ದಾನೆ, ನೀವು ಹೀಗೆ ಒಂದಕ್ಕೂ ಉಪಯೋಗ ಇಲ್ಲದೆ ತಿರುಗಾಡ್ತಿದ್ದೀರಲ್ಲ ಅಂತ ಹಿರಣ್ಯಾಕ್ಷ, ಆ ಹಿರಣ್ಯಕಶಿಪು ಅವ್ರನ್ನೆಲ್ಲ ಇದು ಮಾಡ್ಕೊಂಡು ಹೋದಾಗ ಅವರು ಮತ್ತೆ ಕೋಪವನ್ನು ತಾಳಿ ಇನ್ನೊಂದು ಇದೆಲ್ಲ ಸಹಿತ ಅಲ್ಲಿ ಮುಂದೆ ನಡ್ಕೊಂಡು ಹೋಗುತ್ತೆ. ಹಾಗಂದರೆ ಅವರೇ ಆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳೇನಿದ್ದಾರೆ ಅಲ್ಲಿ, ಆ ಹಿರಣ್ಯಾಕ್ಷರನ್ನು ಕೊಂದದ್ದು, ಹಿರಣ್ಯಕಶಿಪುವನ್ನು ಕೊಂದದ್ದು ಆ ವರಾಹರೂಪಿ ಪರಮಾತ್ಮ. ಭೂಮಿ ಒಂದು ತೇಲ್ತಾ ಇದೆ, ಅದನ್ನು ಹಾಗೆ ಕಕ್ಷೆಯಿಂದ ತಳಬಿಸಿದಾಗ ಅದಿನ್ನೂ ಕೆಳಗೆ ಹೊಟ್ಟೋಗುತ್ತೆ. ಆ ಕಕ್ಷೆಯಿಂದ ಕೆಳಗೆ ಹೋದಾಗ ವರಾಹ ತನ್ನ ಕೋಡಿನಿಂದ ಅವನ ಹಿಂಗೆ ಮೇಲೆ ಎತ್ತುಕೊಂಡು ಬಂದ. ಆ ಹಿರಣ್ಯಾಕ್ಷ ಹಿರಣ್ಯಕಶಿಪರೇ ಮತ್ತೆ ವಿಶ್ವಕುಮಾರಾಗಿ, ರಾವಣರಾಗಿ, ಮತ್ತೆ ಅವರೇ ಶಿಶುಪಾಲದಂತರಾಗಿ ಮತ್ತೆ ಹುಟ್ಟು ಬರ್ತಾರೆ. ಆದರೆ ಅವರ ಮೊದಲನೇ ಹುಟ್ಟಿನಲ್ಲಿ ಸಾಯಿಸಿದ್ದು ಆ ಭೂವರಾಹರೂಪಿ ಪರಮಾತ್ಮ. ಅವನು ಹೀಗೆ ಬೆವರನ್ನು ಬಿಟ್ಟಾಗ ಬೆವರಿನಿಂದ ಎಳ್ಳು, ಅವನ ಕೂದಲಿನಿಂದ ದರ್ಬೆ ಅದೆಲ್ಲ ಹುಟ್ಟಿದೆ. ಆದ್ದರಿಂದ ಅವನಿಗೆ ಯಜ್ಞವರಾಹ ಅಂತ ಇನ್ನೊಂದು ಹೆಸರು. ಯಾವುದೇ ಹೋಮ ಶ್ರಾದ್ದಗಳೇನೇ ಮಾಡಬೇಕಾದರೂ ದರ್ಬೆ ಎಳ್ಳಿಲ್ಲದೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೋಮದಲ್ಲಿ ಎಷ್ಟೇ ಶ್ರೀಮಂತನಾದರೂ ಎಳ್ಳೆಣ್ಣೆಯಿಂದ ದೀಪ ಹಚ್ಚಲೇಬೇಕು, ಬರೀ ತುಪ್ಪ ಇದ್ದರೆ ಅದು ಸಾಧ್ಯ ಇಲ್ಲ. ಅದರಿಂದ ಎಳ್ಳು ದರ್ಬೆ ಅದನ್ನು ಕೊಟ್ಟು ಯಜ್ಞಕ್ಕೆ ನಿಯಾಮಕನಾದಂತಹ ಭೂವರಾಹನ ಹೋಮ. ಭೂಮಿಯನ್ನು ಹೇಗೆ ಬೀಳ್ತಿದ್ದನ್ನು ಮೇಲೆತ್ತಿದ್ನೋ ಹಾಗೆ ನಿಮ್ಮ ಭೂಮಿಯನ್ನು ಸಹಿತ ಮೇಲೆ ಎತ್ತಿ, ಸರ್ಪಗಳು ಇರುವ ಎಲ್ಲ ಕ್ರೋಧಗಳನ್ನು ಸಹಿತ ನಿವೃತ್ತಿಗೊಳಿಸಿ, ಸುಖ ಶಾಂತಿ ನೆಮ್ಮದಿಯ ಜೀವನ, ಉತ್ತರೋತ್ತರ ಅಭಿವೃದ್ಧಿ. ಆಗ ಹೇಳಿದ ಹಾಗೆ ಭಗವಂತನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ. ಆ ಭಗವಂತನ ಜ್ಞಾನ ಪರರಾಗಬೇಕು. ಅದಕ್ಕೆ ಬೇಕಾದ ಎಲ್ಲ ಅಧ್ಯಯನಗಳನ್ನು ನಮ್ಮ ಮುಖಾಂತರ, ಎಲ್ಲ ಜ್ಞಾನ ಕಾರ್ಯಗಳನ್ನು ನಮ್ಮ ಮುಖಾಂತರ ಮಾಡಿಸಿ ಭಗವಂತ ನಿಮಗೆ ಸಕುಟುಂಬಕ್ಕೆ, ಸಪರಿವಾರ ವರ್ಗಕ್ಕೆ ಕ್ಷೇಮವನ್ನು ಕೊಡಲಿ ಅಂತ ಕೇಳ್ತಾ ಇದ್ದೇನೆ.
ಯಾವದಾದಿತ್ಯಸ್ತಪದಿ ಯಾವದ್ಭ್ರಾಜತಿ ಚಂದ್ರಮಾಃ ಯಾವದ್ವಾಯು ಪ್ರವಹತಿ ತಾವಜ್ಜೀವಜಯ ಆಜಯ ಯಜಮಾನಸ್ಯ ಮನಸ್ಸಂಕಲ್ಪ ಸಿದ್ಧಿರಸ್ತು.